ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ತುಮಕೂರಿನಲ್ಲಿ KRIDLನ ಜೆಇ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ಜೆಇ ಹನುಮಂತರಾಯಪ್ಪ ಮನೆಯಲ್ಲಿ 3 ಕೋಟಿ ಆಸ್ತಿ ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ, ಮನೆ, ಸೈಟ್, ಫಾರ್ಮ್ ಹೌಸ್ ಅನ್ನ ಇವರು ಹೊಂದಿದ್ದಾರೆ ಎನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. 2 ಸೈಟ್ ಇತ್ತು, 3 ಮನೆ, 2 ಕಾರು, 2 ದ್ವಿಚಕ್ರ ವಾಹನ, ಚಿನ್ನ, ಬೆಳ್ಳಿ, ಕಂತೆ ನೋಟನ್ನ ಅಧಿಕಾರಿಗಳು ಸದ್ಯ ಸೀಸ್ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇನ್ನೊಂದು ಕಡೆಯಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಹನುಮಂತರಾಯಪ್ಪ ಹೊಂದಿರುವಂಥ ಆಸ್ತಿಗಳ ವಿವರವನ್ನ ನೋಡ್ತಾ ಹೋಗೋದಾದ್ರೆ 8 ಎಕರೆ 15 ಗುಂಟೆ ಜಮೀನಿತ್ತಂತೆ, 2 ಸೈಟು, 3 ಮನೆ, 2 ಕಾರು, 2 ದ್ವಿಚಕ್ರ ವಾಹನ, ಚಿನ್ನ, ಬೆಳ್ಳಿ ಆಭರಣಗಳು ಕೂಡ ಇವ್ರ ಮನೆಯಲ್ಲಿ ಪತ್ತೆಯಾಗಿದೆ. ತುಮಕೂರು ನಗರದ ಶಿರಾಗೇಟ್ನಲ್ಲಿರುವ 3 ಅಂತಸ್ತಿನ ಒಂದು ವಾಸದ ಮನೆ, ಮಧುಗಿರಿ ತಾಲೂಕಿನ ಮಿಡಿಗೇಶಿ ಗ್ರಾಮದ 2 ಅಂತಸ್ತಿನ ಮನೆ, ತುಮಕೂರಿನ ಅಂತರಸನಹಳ್ಳಿಯಲ್ಲಿರುವಂಥ 2 ಮನೆ, ಮಧುಗಿರಿ ಪಟ್ಟಣದ ಲಿಂಗೇನಹಳ್ಳಿಯಲ್ಲಿರುವಂಥ 2 ನಿವೇಶನ, ಇದು ಓರ್ವ ಸರ್ಕಾರಿ ಅಧಿಕಾರಿಯ ಆಸ್ತಿ ವಿವರ. ಇಷ್ಟೆಲ್ಲ ಪತ್ತೆಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವೇಳೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಹಾಗೆಯೇ ಗುಬ್ಬಿ ತಾಲೂಕಿನ ಬಡಕನಪಾಳ್ಯದಲ್ಲಿ ಫಾರ್ಮ್ ಹೌಸ್ ಕೂಡ ಈ ಅಧಿಕಾರಿ ಹೊಂದಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಾಕಷ್ಟು ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಜೆಇ ಹನುಮಂತರಾಯಪ್ಪ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ 3 ಕೋಟಿಗೂ ಅಧಿಕ ಆಸ್ತಿ ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಚಿನ್ನ, ಬೆಳ್ಳಿ, ಮನೆ, ಸೈಟ್, ಫಾರ್ಮ್ ಹೌಸನ್ನು ಇವರು ಹೊಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. 2 ಸೈಟ್ ಇದೆಯಂತೆ, 3 ಮನೆ, 2 ಕಾರು, 2 ದ್ವಿಚಕ್ರ ವಾಹನ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಚಿನ್ನ, ಬೆಳ್ಳಿ ಆಭರಣಗಳು ಪತ್ತೆಯಾಗಿವೆ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಓರ್ವ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದಂಥ ಆಸ್ತಿ. ಸದ್ಯ ಹನುಮಂತರಾಯಪ್ಪ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕಾದು ನೋಡಬೇಕಾಗತ್ತೆ. ಅಕ್ರಮಕ್ಕೆ ಸಂಬಂಧಿಸಿದಂತೆ ಏನಾದರೂ ದಾಖಲೆ ಸಿಗಬಹುದಾ, ಇಷ್ಟೆಲ್ಲ ಇವರು ಹೇಗೆ ಸಂಪಾದಿಸಿದ್ರು, ಆದಾಯದ ಮೂಲ ಏನು, ಇವರಿಗೆ ಸರ್ಕಾರಿ ಕೆಲಸ ಬಿಟ್ಟು ಸರ್ಕಾರಿ ಕೆಲಸ ಅಲ್ಲದೆ ಬೇರೇನಾದರೂ ಆದಾಯದ ಮೂಲ ಇತ್ತಾ, ಇದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ದಾಳಿ ಆಗಿರೋದು ಸಾಕಷ್ಟು ಕಡೆ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ. ತುಮಕೂರು ನಗರದ ಶಿರಾಗೇಟ್, ಮಧುಗಿರಿ ತಾಲೂಕಿನ ಮಿಡಿಗೇಶಿ ಆಫೀಸರ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ನಮ್ಮ ಉಮಾಶಂಕರ್ DSP ಅವರ ನೇತೃತ್ವದಲ್ಲಿ, ನನ್ನ ಮಾರ್ಗದರ್ಶನದಲ್ಲಿ ಹನುಮಂತರಾಯಪ್ಪ ಬಿನ್ ಲೇಟ್ ಆಂಜನಪ್ಪ, ಜೂನಿಯರ್ ಇಂಜಿನಿಯರ್, KRIDL ಮಧುಗಿರಿ ಸಬ್ ಡಿವಿಷನ್, ತುಮಕೂರು ಡಿಸ್ಟಿಕ್, ಇವರ ನಿವಾಸಕ್ಕೆಲ್ಲ ದಾಳಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ 6 ಕಡೆ ದಾಳಿ ಮಾಡಿದ್ವಿ ನಾವು. ದಾಳಿ ಮಾಡಿ ಇವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಆದಾಯಕ್ಕಿಂತ ಇವರ ಆಸ್ತಿ ಜಾಸ್ತಿ ಆಗಿದ್ದು ಅದರ ಬಗ್ಗೆ ತನಿಖೆ ನಾವು ಮೇಲಾಧಿಕಾರಿ ಆದೇಶದ ಮೇಲೆಗೆ ತನಿಖೆ ಕೈಗೊಂಡಿದ್ದೀವಿ. ಇವತ್ತು 6 ಕಡೆ ದಾಳಿ ನಡೆದ ಮೇಲೆ ಇವರ ಹೆಸರಿನಲ್ಲಿದ್ದ ಸುಮಾರು ಚಿರ ಆಸ್ತಿ ಮತ್ತು ಚರ ಆಸ್ತಿಗಳ ಒಟ್ಟು ಮೌಲ್ಯ 3,69,72,000 ಆಗಿರುತ್ತದೆ. ಇವರ ಹೆಸರಿನಲ್ಲಿ ಶಿರಾ ಗೇಟ್ನಲ್ಲಿ 3 ಅಂತಸ್ತಿನ ಮನೆ ಇದೆ, ವಾಸದ ಮನೆ ಇದೆ. ಅಂತರಸನಹಳ್ಳಿಯಲ್ಲಿ ಕೂಡ ಒಂದು 3 ಅಂತಸ್ತಿನ ಮನೆ ಅದು ಬಾಡಿಗೆ ಕೊಟ್ಟಿದ್ದಾರೆ ಇವರು. ಮಿಡಿಗೇಶಿ ಗ್ರಾಮದಲ್ಲೂ ಕೂಡ ಒಂದು 2 ಅಂತಸ್ತಿನ ಮನೆ ಮಾಡಿದ್ದಾರೆ. ಆಮೇಲೆ ಮಲ್ಸಂದ್ರ ಗ್ರಾಮದಲ್ಲಿ ಒಂದು ಫಾರಮ್ ಹೌಸ್ ಇದೆ. ಮತ್ತು ಗುಬ್ಬಿ ತಾಲೂಕು ಬಡಕನಪಾಳ್ಯ ಗ್ರಾಮದಲ್ಲಿ ಫಾರಮ್ ಹೌಸ್ ಇನ್ನೊಂದಿದೆ. ಆಮೇಲೆ ಮತ್ತು ಕೆಲವು ಗುಂಟ ಜಮೀನುಗಳು ಸಿಕ್ಕಿದೆ, ಜಮೀನು ಡಾಕ್ಯುಮೆಂಟ್ಸು ಸಿಕ್ಕಿದೆ. ಮತ್ತು 2 ಕಾರು, 2 ದ್ವಿಚಕ್ರ ವಾಹನಗಳು, ಮನೆಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ನಗದು ಹಣ ಕೂಡ ಸಿಕ್ಕಿರುತ್ತೆ. ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಆಫೀಸರ್ಸ್ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 3,69,00,000 ಆಸ್ತಿ ಅವರು ಹೊಂದಿದ್ದಾರೆ ಅಂತ ಈಗ ನಮಗೆ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇಷ್ಟು ವಿಷಯ ಗೊತ್ತಾಗಿದೆ ನಮಗೆ. ಅದರಲ್ಲಿ 3 DSPs, 3 ಇನ್ಸ್ಪೆಕ್ಟರ್ಸ್, 6 ಜನ ಆಫೀಸರ್ಸ್, 6 ತಂಡಗಳಾಗಿ ನಾವು ವಿಂಗಡಿಸಿದ್ವಿ. 6 ಕಡೆ ದಾಳಿ ಮಾಡಿದ್ದಾರೆ ನಮ್ಮೂರಿಗೆ ಬೆಳಿಗ್ಗೆಯಿಂದ. ತುಮಕೂರು ಜಿಲ್ಲೆ 6 ಕಡೆ. ಎಲ್ಲ ಲೋಕಲ್ ಲೋಕಾಯುಕ್ತ ಆಫೀಸರ್ಸ್ ಅಥವಾ ಎಲ್ಲ ಲೋಕಾಯುಕ್ತ ಆಫೀಸರ್ಸ್. ತುಮಕೂರು
ತುಮಕೂರು ಲೋಕಾಯುಕ್ತ ಮತ್ತು ಚಿಕ್ಕಬಳ್ಳಾಪುರದಿಂದ ಇಬ್ಬರು ಆಫೀಸರ್ಸ್ ನಾವು ಕರೆಸ್ಕೊಂಡಿದ್ವಿ. ಚಿಕ್ಕಬಳ್ಳಾಪುರದಿಂದ ಇಬ್ಬರು ಆಫೀಸರ್ಸ್, ಒಂದು DSP ಒಂದು ಇನ್ಸ್ಪೆಕ್ಟರ್ ಬಂದಿದ್ದರು. ಮತ್ತು ಇಲ್ಲಿ ನಮ್ಮ ಲೋಕಲ್ ಆಫೀಸರ್ಸು 5 ಜನ, ನಮ್ಮ ಲೋಕಲ್ ಆಫೀಸರ್ಸ್ 4 ಜನ, ಅವರು ಒಂದು ಟೋಟಲ್ 6 ಆಫೀಸರ್ಸ್ ಆದರು. ತುಮಕೂರು ಲೋಕಾಯುಕ್ತ ಯೂನಿಟ್ ಆಫೀಸರ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ನಮ್ಮ ಉಮಾಶಂಕರ್ DSP ಅವರ ನೇತೃತ್ವದಲ್ಲಿ, ನನ್ನ ಮಾರ್ಗದರ್ಶನದಲ್ಲಿ ಹನುಮಂತರಾಯಪ್ಪ ಬಿನ್ ಲೇಟ್ ಆಂಜನಪ್ಪ, ಜೂನಿಯರ್ ಇಂಜಿನಿಯರ್ KRIDL ಮಧುಗಿರಿ ಸಬ್ ಡಿವಿಷನ್ ತುಮಕೂರು ಡಿಸ್ಟಿಕ್, ಇವರ ನಿವಾಸಕ್ಕೆಲ್ಲ ದಾಳಿ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತೆ 6 ಕಡೆ ದಾಳಿ ಮಾಡಿದ್ವಿ ನಾವು. ದಾಳಿ ಮಾಡಿ ಇವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಆದಾಯಕ್ಕಿಂತ ಇವರ ಆಸ್ತಿ ಜಾಸ್ತಿ ಆಗಿದ್ದು, ಅದರ ಬಗ್ಗೆ ತನಿಖೆ ನಾವು ಮೇಲಾಧಿಕಾರಿ ಆದೇಶದ ಮೇಲೆಗೆ ತನಿಖೆ ಕೈಗೊಂಡಿದ್ದೀವಿ. ಇವತ್ತು 6 ಕಡೆ ದಾಳಿ ನಡೆದ ಮೇಲೆ ಇವರ ಹೆಸರಿನಲ್ಲಿದ್ದ ಸುಮಾರು ಚಿರ ಆಸ್ತಿ ಮತ್ತು ಚರ ಆಸ್ತಿಗಳ ಒಟ್ಟು ಮೌಲ್ಯ 3,69,72,000 ಆಗಿರುತ್ತದೆ. ಇವರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.